ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಇವತ್ತಿನ ಈ ಒಂದು ಸುಂದರವಾದ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಅನ್ನಪೂರ್ಣ ಅಂತ ಹೇಳಿ ಚಿಕ್ಕ ಚನ್ನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿಯಲ್ಲಿ ವಾಸವಾಗಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ನಂಬಿಕೆ ಬಗ್ಗೆ ಏನಪ್ಪ ಹೇಳಿದ್ದಾರೆ ಮತ್ತು ಇವರು ಏನನ್ನು ನಂಬ್ತಾರೆ ಜಾಸ್ತಿ ಅನ್ನೋದು ಇಲ್ಲಿ ಹೇಳ್ತಕ್ಕಂಥದ್ದು. ಏನಪ್ಪ ಅಂದರೆ, ಕೊಡ್ತೀನಿ ತೂತು ಅಂದರೂ ಯಾರಿಗೂ ಸಹ ನಂಬಿಕೆನೇ ಬರ್ತಾ ಇಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಏಕೆಂದರೆ ಕಾರಣಗಳು ಹಂಗಿರ್ತವೆ, ಕೆಲವೊಂದು ಸಂದರ್ಭಗಳು ಹಂಗಿರ್ತವೆ, ಏನು ಮಾಡೋದಕ್ಕಾಗಲ್ಲ. ಇಲ್ಲಿ ಯಾರು ನಂಬೋದಕ್ಕೂ ಆಗೋದಿಲ್ಲ. ಓಕೆ, ಪರಿಸ್ಥಿತಿ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ, ಒಂಟಿತನದಿಂದ ಪರಿಣಾಮ ನಂಬಿಕೆಯನ್ನು ಕಳೆದುಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಒಂಟಿತನದ ಒಂದು ಕಾರಣದಿಂದ ನಂಬಿಕೆ ಅನ್ನೋ ಒಂದು ಪದವನ್ನೇ ಕಳೆದುಕೊಂಡು ಬಿಟ್ಟಿದ್ದೀನಿ ಅಂತಕ್ಕಂಥದ್ದು ಇಲ್ಲಿ. ಅಂದರೆ ಇವರ ಒಂದು ಜೀವನದಲ್ಲಿ ಸ್ನೇಹಿತರೆ ನಂಬಿಕೆ ಅನ್ನೋದೇ ಇಲ್ಲ ಅಂತ ಹೇಳ್ಬೋದು. ಓಕೆ, ನಂಬಿಕೆ ನಂಬೋದು ಬಿಡೋದು ಅವರವರ ಒಂದು ವಿಚಾರಕ್ಕೆ ಬಿಟ್ಟದ್ದು. ಖಂಡಿತವಾಗಿಯೂ ನಿಜ. ಯಾಕೆ ಅಂತಂದರೆ ಎಲ್ಲದನ್ನೂ ಎಲ್ರಿಗೂ ನಂಬ್ಸೋಕ್ಕಾಗಲ್ಲ. ಆದರೆ ಚೆನ್ನಾಗಿ ಉಜ್ಜಿ ತೂತಿಗೆ ಗಂಜಿಯನ್ನು ಬಿಡಿಸಿಕೊಳ್ತೀನಿ, ನಂಬಿಕೆ ಇದ್ದರೆ ಮಾತ್ರ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಸ್ನೇಹಿತರೆ ನಂಬಿಕೆ ಅನ್ನೋ ಒಂದು. ಯಾಕೆಂದರೆ ನಂಬಿಕೆ ಇಲ್ಲದಲೇ ಏನೂ ಮಾಡೋದಕ್ಕಾಗಲ್ಲ. ಓಕೆ, ಇನ್ನು ಒಳ್ಳೆ ನಡತೆ ಸಂಸ್ಕಾರ ಇರಬೇಕು, ಸುಮ್ಮನೆ ತಮಾಷೆ ಅಲ್ಲ. ರೋಡಲ್ಲಿ ಓಡಾಡುವವರಿಗೆ ಎಲ್ರಿಗೂ ಅಲ್ಲ ಕಣಪ್ಪ ಅಂತ ಹೇಳಿದ್ದಾರೆ. ಅಂದರೆ ಒಂದು ಒಳ್ಳೆಯ ನಡೆ, ಸಂಸ್ಕಾರ, ಗುಣ ಎಲ್ಲ ಇದ್ದರೆ ಖಂಡಿತವಾಗಿಯೂ ಒಂದು ನಂಬಿಕೆ ಅನ್ನೋದು ಬರುತ್ತೆ ಮತ್ತು ಕೆಲಸಗಳು ಕೂಡ ಆಗ್ತದೆ ಅಂತ ನಾನು ಹೇಳ್ಬೋದು. ಇನ್ನು ಮಾತುಕತೆ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ನಾವು ಮೊದಲನೇದಾಗಿ ನೋಡಿದರೆ, ಮಾತಿಗೂ ಮುಂಚೆ ಜಗಳ ಆಡೋದು ಅಥವಾ ಹಳ್ಳಿಯಲ್ಲಿದ್ದಾಗ ಪಂಚಾಯಿತಿ ಮಾಡ್ತೀನಿ ಅನ್ನೋದು ಮಾಡಬಾರ್ದು. ಇದು ಇಷ್ಟ ಆಗಲ್ಲ. ಯಾಕೆ ಅಂತಂದರೆ ಒಂದು ಸುಂದರವಾಗಿ ಮತ್ತು ಒಂದು ಚೊಕ್ಕಟವಾಗಿ ಇರಬೇಕು. ಅಂದರೆ ಒಂದು ಸಂಸಾರ ಈ ಮಾತಿಗೆ ಮುಂಚೆ ಜಗಳ ಆಡೋದು ಇವೆಲ್ಲ ಮಾಡಬಾರ್ದು. ಏನಾದರೂ ಸಣ್ಣ ಪುಟ್ಟ ತಪ್ಪಾದಾಗ ತಿದ್ದಿ ಬುದ್ಧಿವಾದ ಹೇಳಬೇಕೆ ಹೊರತು ಗುರಾಯಿಸುವುದು, ಅಡಿಗೆ ಹಾಕೊಂಡು ದಿಂಗೋದು ಇವೆಲ್ಲ ಮಾಡಬಾರ್ದು ಅಂತಕ್ಕಂಥದ್ದು. ಇದಿಷ್ಟು ಮಾತುಕತೆ ಬಗ್ಗೆ ಇರತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸ್ನೇಹಿತರೆ, ಇದೊಂದು ಸ್ಮಾಲ್ ಮನೆ 1 BHK ರೆಂಟಿಗೆ ಇದೆ, ನೋಡ್ಬೋದು. ಗಾರ್ಡನಿಂಗ್ ಸ್ಪೇಸ್ ಇನ್ ಸ್ಮಾಲ್ ಹೌಸು, ಪ್ಲ್ಯಾಂಟ್ಸ್, ಫ್ಲವರಿಂಗ್ ಪ್ಲ್ಯಾಂಟ್ಸ್ ಲೈಕ್ ಹೈಬಿಸ್ಕಸ್, ಜಾಮೀನು, ತುಳಸಿ, ಪೂಜಾ ಎಲ್ಲನೂ ಇರ್ತದೆ. ಓಕೆನಾ, ಸುಂದರವಾದ ಒಂದು ವಾತಾವರಣ ಮೂಡ್ತದೆ ಸ್ನೇಹಿತರೆ ಈ ರೀತಿಯಾಗಿ ಇದ್ದಾಗ ಮನೆ ತುಂಬ. ಇನ್ನು ಬೆನಿಫಿಟ್ಸ್ ಏನೇನಪ್ಪ ಸಿಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಫ್ರೆಶ್ ಏರು, ಗ್ರೀನರಿ ಇನ್ ಸ್ಮಾಲ್ ಏರಿಯಾ, ಫ್ಯಾಮಿಲಿ ಮೆಂಬರ್ಸ್ ಕ್ಯಾನ್ ಎಂಜಾಯ್ ಗಾರ್ಡನಿಂಗ್, ಗ್ರೇಟ್ ಫಾರ್ ವಾಸ್ತು ಅಂಡ್ ಪೀಸ್ಫುಲ್ ಎನರ್ಜಿ. ಅಂದರೆ ಒಂದು ವಾಸ್ತು ಪ್ರಕಾರವಾಗಿರ್ಬೋದು ಅಥವಾ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಂಜಾಯ್ ಮಾಡೋದಕ್ಕಾಗಿರ್ಬೋದು, ಒಂದು ಒಳ್ಳೆ ವಾತಾವರಣ ಇದೆ ಅಂತ ಹೇಳ್ಬೋದು. ಇನ್ನು ಟೆರೇಸ್ ಯೂಸೇಜ್ ಐಡಿಯಾಸ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಯಾವ ರೀತಿ ಯೂಸ್ ಮಾಡ್ಕೋಬೋದು ಟೆರೇಸ್ನ ಅನ್ನೋದು. ಮಾರ್ನಿಂಗ್ ಯೋಗ ಮೆಡಿಟೇಷನ್ ಸ್ಪೇಸ್ ಅದು, ಮತ್ತು ಈವ್ನಿಂಗು ಟೀ ಕಾರ್ನರು ವಿತ್ 2 ಚೇರ್ಸ್ ಆ್ಯಂಡ್ ಲೈಟ್ಸು, ವರ್ಟಿಕಲ್ ಗಾರ್ಡನ್ ವಾಲು, ಸೇವ್ ಸ್ಪೇಸ್ ಆ್ಯಡ್ಸ್ ಬ್ಯೂಟಿ, ಕಂಪೋಸ್ಟ್ ಬಿನ್ ಫಾರ್ ಆರ್ಗ್ಯಾನಿಕ್ ಕಿಚನಿಂಗ್ ವೇಸ್ಟ್ ರೀಸೈಕಲ್ ಅಂತ ಹೇಳಿದ್ದಾರೆ. ಅಂದರೆ ಒಂದು ಮಾರ್ನಿಂಗ್ ಯೋಗ ಮೆಡಿಟೇಷನ್ನು ಒಂದು ಒಳ್ಳೆ ಮಾರ್ನಿಂಗಲ್ಲಿ ಯೋಗ ಮತ್ತು ಮೆಡಿಟೇಷನ್ ಮಾಡೋದಕ್ಕೆ ಒಂದು ಒಳ್ಳೆ ವಾತಾವರಣ ಇರುತ್ತೆ. ಇದೆಲ್ಲ ಇರುತ್ತೆ. ಓಕೆನಾ, ತುಂಬ ಚೆನ್ನಾಗಿದೆ ಮನೆ.